ಸ್ನೇಹ, ಏನಮ್ಮ ನೀನು ಮದ್ವೆ ನಿಲ್ಸು ಅಂದ್ರೆ ಹತ್ಕೊಂಡ್ ನಿಂತಿದ್ಯಲ್ಲ. ಮೊದ್ಲು ನಿಮ್ ತಂದೆಗೆ ಫೋನ್ ಮಾಡಿ ಮದ್ಸದಕ್ ಹೇಳು. ಇಲ್ಲ ಆಂಟಿ, ನಾನು ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯೋದಕ್ ಬಿಡೋದಿಲ್ಲ. ಹಲೋ ಹಲೋ ಸ್ನೇಹ, ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಏನ್ ನಡೀತಾ ಇದೆ? ಆ ಇನ್ಸ್ಪೆಕ್ಟರ್ಗೆ ಫೋನ್ ಕೊಡ್ತೀನಿ ಹಿಂದೆ, ಆದ್ರೆ ಫೋನ್ ಕಟ್ ಆಗ್ತಾ ಇದೆ. ಆಮೇಲೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಆ ರಾಮ್ ಬೇರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ವಾಟ್ ದ ಡ್ಯಾಮ್ ಥಿಂಗ್ ಹ್ಯಾಪನಿಂಗ್ ದೇರ್? ನನಗೆ ಟೆನ್ಷನ್ ಆಗ್ತಿದೆ ಕಣ್ಣ. ಡ್ಯಾಡಿ, ಏನಾಯ್ತು ಸ್ನೇಹ? ಯಾಕೆ ಅಳ್ತಾ ಇದೀಯಾ? ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದೆ ಡ್ಯಾಡಿ. ನನ್ ತಲೆ ಚಿಟ್ಟ ಹಿಡಿತದೆ. ವಾಟ್? ಇಷ್ಟೆಲ್ಲ ಆಯ್ತಾ? ಮೊದ್ಲೇ ಯಾಕಮ್ಮ ಹೇಳಿಲ್ಲ ಸ್ನೇಹ ನೀನು? ಐ ವಿಲ್ ಕಮ್ ಟು ದಿ ಮ್ಯಾರೇಜ್ ಹಾಲ್ ಇಮಿಡಿಯೇಟ್ಲಿ. ಈ ಮದುವೆನ ಹೇಗ್ ನಡೆಸ್ತಾರ ನಾನು ನೋಡೇ ಬಿಡ್ತೀನಿ. ಡ್ಯಾಡಿ, ನೀವು ಬರೋ ಅಷ್ಟರಲ್ಲಿ ಒಂದ್ ಮದ್ವೆ ಆಗ್ಬಿಡುತ್ತೆ ಡ್ಯಾಡಿ. ಆ ರಾಮ್ ಯಾಕೆ ಆ ಹುಡುಗಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ? ಬೇಡ ಅಂತ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ಬೋದಾಗಿತ್ತಲ್ವಾ? ಡ್ಯಾಡಿ, ಅವನ್ನ ಫೋರ್ಸ್ ಮಾಡಿ ಮದ್ವೆ ಮಾಡಿಸ್ತಿದ್ದಾರೆ. ಹೇಗಾದ್ರೂ ಮಾಡಿ ಮದ್ವೆ ನಿಲ್ಸ್ಲೇಬೇಕು ಡ್ಯಾಡಿ. ಅಳ್ಬೇಡ ಮಗ್ಳೆ, ನಾನು ಈಗಲೇ ಕಮಿಷನರ್ ಫೋನ್ ಮಾಡಿ ಮಾತಾಡ್ತೀನಿ. ಡ್ಯಾಡಿ, ಅದ್ ಏನ್ ಮಾಡ್ತಿರೋ ಬೇಗ ಮಾಡಿ. ನನ್ಗೆ ಕೈ ಕಾಲ ಆಡ್ತಿಲ್ಲ. ರಾಮ್ ಎಲ್ಲಿ ನನ್ ಕೈ ತಪ್ಪ ಹೋಗ್ಬಿಡ್ತಾನೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಡ್ಯಾಡಿ. ಡೋಂಟ್ ವರಿ ಮೈ ಡಿಯರ್, ಗಿವ್ ಮೀ 2 minutes. ಐ ವಿಲ್ ಹ್ಯಾಂಡಲ್ ದಿಸ್. ಸ್ನೇಹ, ಅಳ್ಬೇಡಮ್ಮ. ನಿಮ್ ತಂದೆ ಏನ್ ಹೇಳಿದ್ರು? ಡ್ಯಾಡಿ, ಕಮಿಷನರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆಂಟಿ. ನಿನ್ನೆ ನಂಬಿದೀವಿ. ಏನಾದ್ರೂ ಮಾಡಿ ಈ ಮದ್ವೆ ನಡೀದೇ ಇರೋ ಹಾಗೆ ನೋಡ್ಕೊಮ್ಮ. ಇಲ್ಲ ಆಂಟಿ, ನಾನ್ ಪ್ರಾಣ ಹೋದ್ರು ಸರಿ, ನಾನು ಈ ಮದ್ವೆ ನಡೆಯೋದಕ್ಕೆ ಬಿಡೋದಿಲ್ಲ. ಹೇಳಿ ಧನರಾಜ್. ಹಲೋ ಕಮಿಷನರ್ ಸಾಹೇಬ್ರೆ, ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದನ್ನ ದಯವಿಟ್ಟು ನೀವೇ ಸಾಲ್ವ್ ಮಾಡ್ಕೊಡ್ಬೇಕು. ಏನಾಯ್ತು ಧನರಾಜ್? ನನ್ನ ಮಗಳು ನನ್ನ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋ ಡಾಕ್ಟರ್ ರಾಮ್ ಜೊತೆ ಕಾಲೇಜ್ ಡೇಸ್ ಇಂದ ಲವ್ ಮಾಡ್ತಾ ಇದ್ದಾಳೆ. ಈಗ ಏನ್ ಮಾಡ್ಬೇಕು ಅಂತಾನೆ ನನ್ಗೆ ತೋಚ್ತಾ ಇಲ್ಲ. ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ರಂಪಾರಾಧ ಅಂತಾಗಿದೆ. ಕಮಿಷನರ್, ದಯವಿಟ್ಟು ಏನಾದ್ರೂ ಮಾಡಿ. ಧನರಾಜ್, ನಾನು ಈಗಲೇ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಕಮಿಷನರ್. ಹಲೋ ಸರ್, ಹೇಳಿ ಸರ್. ಮಿಸ್ಟರ್ ಉಮೇಶ್, ಏನಾಗ್ತಿದೆ ಅಲ್ಲಿ? ಧನರಾಜ್ ಕೋಟೆ ಅವ್ರ ಮಗಳನ್ನ ಲವ್ ಮಾಡ್ತಿರೋ ಹುಡುಗನ ಜೊತೆ ಬೇರೆ ಯಾರನ್ನೋ ಮದುವೆ ಮಾಡ್ತಿದಾರಂತಲ್ರಿ? ಸರ್, ಇಲ್ಲೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ಆ ಡಾಕ್ಟ್ರು ಧನರಾಜ್ ಅವ್ರ ಮಗಳನ್ನ ಲವ್ ಮಾಡಿದ್ದಾನೆ. ಅದಲ್ಲದೆ ಈ ಊರಲ್ಲೂ ಒಂದು ಹುಡುಗಿನ ಲವ್ ಮಾಡ್ತಿದ್ದಾನೆ ಸರ್. ಓ, ಇಷ್ಟೆಲ್ಲ ಆಗಿದ್ಯಾ? ಆ ಹುಡುಗ ಇಂಥ ಕೆಲಸ ಮಾಡವನ? ಹಾ ಸರ್. ಧನರಾಜ್ ತನ್ನ ಮಗಳನ್ನ ಇಂಥವನ್ ಕೊಟ್ಟು ಮದುವೆ ಮಾಡಕ್ ಹೊರಟಿದಾರ? ಹೌದು ಸರ್. ಛೇ, ಸರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಹಲೋ ಕಮಿಷನರ್. ಮಿಸ್ಟರ್ ಧನರಾಜ್, ಸಾರಿ ಟು ಸೇ, ನೀವು ನಿಮ್ಮ ಹುಡುಗಿನ ಮದುವೆ ಮಾಡಬೇಕು ಅಂತಿರೋ ಹುಡುಗ ಅಷ್ಟು ಒಳ್ಳೆಯವನಲ್ಲ. ಈಗ ತಾನೇ ನಮ್ಮ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ನೋ ಕಮಿಷನರ್, ಕರ್ನಾಟಕದಲ್ಲಿ ಹೆಸರು ಮಾಡ್ತಿರೋಂಥ ಕಾರ್ಡಿಯಾಲಜಿಸ್ಟ್ ಅಲ್ಲಿ ರಾಮ್ ಕೂಡ ಒಬ್ಬ. ಅವನ ಹೆಸರು ಕೆಡಿಸ್ಬೇಕು ಅಂತ ಯಾರೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹೀಸ್ ಎ ಹಾನೆಸ್ಟ್ ಮ್ಯಾನ್. ಅವನು ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ. ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಿ, ಇನ್ಸ್ಪೆಕ್ಟರ್ ಬೇರೆನೇ ಹೇಳಿದ್ರಲ್ಲ. ಏನೇ ನಾನು ಇನ್ನೊಂದ್ಸಲ ಅವ್ರ ಹತ್ರ ಮಾತಾಡ್ತೀನಿ. ರಾಮ್ ಏನಾದ್ರೂ ಈ ಮದುವೆಗೆ ಒಪ್ಕೊಂಡಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ಒಂದ್ ವೇಳೆ ಫೋರ್ಸ್ ಮಾಡಿ ಮದುವೆ ಮಾಡೋಕ್ ಪ್ರಯತ್ನ ಪಟ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ ಹೇಳ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ.
ಏನ್ ಕಮಿಷನರ್ ಹೀಗೆ ಹೇಳ್ತಿದಾರಲ್ಲ. ಡ್ಯಾಡಿ ಏನಾಯ್ತು? ನಾನು ಕಮಿಷನರ್ ಹತ್ರ ಮಾತಾಡಿದೆ ಮಗಳೇ. ರಾಮ್ ಏನಾದರೂ ಈ ಮದುವೆಗೆ ಒಪ್ಕೊಂಡ್ರೆ ನಾವು ಲೀಗಲಿ ಏನು ಮಾಡೋದಕ್ಕಾಗಲ್ಲ. ಸೊ ರಾಮು ಈ ಮದುವೆಗೆ ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು. ಸರಿ ಡ್ಯಾಡಿ, ನಾನು ಈಗಲೇ ಈ ವಿಷಯನ ರಾಮಗ್ ತಿಳಿಸ್ತೀನಿ. ಅಕಸ್ಮಾತ್ ಮನೆಯವರೆಲ್ಲ ಫೋರ್ಸ್ ಮಾಡಿ ಒಪ್ಪಿಸ್ಬಿಟ್ರೆ ಏನ್ ಮಾಡೋದು ಡ್ಯಾಡಿ? ನೋ ಅದರ್ ಗೋ ಡಿಯರ್, ನೋ ಅದರ್ ಗೋ. ಈಗ ಸಿಚುಯೇಷನ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ರಾಮ್. ಅವನೇನಾದ್ರೂ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಏನು ಮಾಡೋದಕ್ಕಾಗಲ್ಲ. ಸರಿ ಡ್ಯಾಡಿ, ನಾನು ಈಗಲೇ ರಾಮ್ ಹತ್ರ ಮಾತಾಡ್ತೀನಿ. ಸರಿ ಕಂತ. ನಿಮ್ ತಂದೆ ಏನ್ ಹೇಳಿದ್ರಮ್ಮ? ಆಂಟಿ, ರಾಮ್ ಯಾವುದೇ ಕಾರಣಕ್ಕೂ ಈ ಮದ್ವೆ ಆಗೋದಕ್ಕೆ ಒಪ್ಕೋಬಾರ್ದು. ಅವ್ರೇನಾದ್ರೂ ಒಪ್ಕೊಳ್ದೆ ಇದ್ರೆ ಯಾರೆಂದು ಫೋರ್ಸ್ ಮಾಡಿ ಈ ಮದ್ವೆ ಮಾಡೋಕ್ ಆಗೋದಿಲ್ಲ. ರಾಮ್ನ ಈ ಮದುವೆ ಒಪ್ಕೊಳಕ್ ಬಿಡ್ಬಾರ್ದು. ಅವನೇ ಒಪ್ಕೊಂಡಿಲ್ಲ ಅಂದ್ರೆ ಇವರೆಲ್ಲ ಅದ್ ಹೇಗ್ ಮದುವೆ ಮಾಡಿಸ್ಬಿಡ್ತಾರೆ? ಹೌದಮ್ಮ, ನಾವೆಲ್ಲ ಸೇರಿ ಅಣ್ಣಂಗೆ ಮದ್ವೆ ಒಪ್ಕೋಬೇಡ ಅಂತ ಹೇಳೋಣ. ಅವ್ನ್ ಒಪ್ಕೊಂಡಿಲ್ಲ ಅಂದ್ರೆ ಈ ಮದ್ವೆ ನಡೆಯಲ್ಲ. ಬೇಗ ಬನ್ನಿ, ರಾಮ್ ಜೊತೆ ಮಾತಾಡೋಣ. ಶ್ರೀಧರ, ರಾಮ್ನ ರೆಡಿ ಮಾಡಿ ಕರ್ಕೊಂಡ್ ಬಾ. ಆಯ್ತದ್ಗೆ ಮನೆ ನಡಿಪ. ಇನ್ನು ಏನೆಲ್ಲ ಯೋಚನೆ ಮಾಡ್ತಿದ್ಯಾ? ಅಮ್ಮ ಹೇಳಿದ್ರಲ್ಲ, ನಡಿ ಹೋಗೋಣ. ನಿಂತ್ಕೊಳ್ಳಿ. ನನ್ ನಂಬಿ ದೊಡಮ್ಮ, ಪ್ರೇಮ ಹೇಳ್ತಿರೋದೆಲ್ಲ ಸುಳ್ಳು ದೊಡಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ತಪ್ಪು ಮಾಡಿಲ್ಲ. ರಾಮ್, ನನ್ನ ಕ್ಷಮಿಸ್ಬಿಡು ರಾಮ್. ಎಲ್ರ ಮುಂದೆ ಸುಳ್ಳು ಹೇಳಿ ನನಗೆ ಅವಮಾನ ಮಾಡ್ಬಿಟ್ಟೆ. ತುಂಬಾ ಪ್ರೀತಿ ಮಾಡೋ ನಿನ್ ದೊಡ್ಡಮ್ಮನಿಂದ ನಿನಗ್ ಪೆಟ್ ಬೀಳೋ ಹಾಗೆ ಮಾಡ್ಬಿಟ್ಟೆ. ಆದ್ರೆ ನಾನು ಏನ್ ಮಾಡ್ಲಿ? ನಂಗ್ ಬೇರೆ ದಾರಿನೇ ತೋಚ್ತಾ ಇಲ್ಲ ರಾಮ್. ನೀನಿರದೇ ಇರೋ ಬದುಕನ್ನ ನನ್ ಕೈಲಿ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ ರಾಮ್. ನಿನ್ ಮೇಲಿರೋ ಪ್ರೀತಿನೇ ರಾಮ್ ನನ್ ಕೈಯಲ್ಲಿ ಹೀಗೆಲ್ಲ ಮಾಡಿಸ್ಬಿಡ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್, ದಯವಿಟ್ಟು ನನ್ನ ಕ್ಷಮಿಸು. ಹಲೋ ಪ್ರೇಮ, ನಾನು ಸ್ನೇಹ ಫಾದರ್ ಮಾತಾಡ್ತಾ ಇರೋದು. ನಿನ್ನನ್ನ ನೀನ್ ಏನ್ ಅನ್ಕೊಂಬಿಟ್ಟಿದ್ಯಾ? ತುಂಬಾ ಜಾಣೆ ಅನ್ಕೊಂಬಿಟ್ಟಿದ್ಯಾ? ನೀನ್ ಹೇಳಿರೋ ಸುಳ್ಳನ್ನ ಅಲ್ಲಿರೋರು ಯಾರು ಬೇಕಾದ್ರೂ ನಂಬಿರ್ಬೋದು, ಆದ್ರೆ ನಾನ್ ನಂಬೋದಿಲ್ಲ. ನೀನ್ ಯಾವ ಕಾರಣಕ್ಕೆ ರಾಮನ್ನ ಮದುವೆ ಆಗಕ್ಕೆ ಇಷ್ಟು ಡ್ರಾಮಾ ಆಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಗಮನ ಇಟ್ಟು ಕೇಳು. ನನ್ನ ಮಗಳು ರಾಮ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದಾಳೆ. ಅವನ್ನೇ ಮದುವೆ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದಾಳೆ. ನಾನು ನನ್ನ ಮಗಳಿಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ, ಎಂತ ಎಕ್ಸ್ಟ್ರೀಮ್ಗೆ ಹೋಗೋಕ್ಕೂ ರೆಡಿ. ನಾನು ಏನು ಬೇಕಾದ್ರೂ ಸಹಿಸ್ಕೋತೀನಿ. ನನ್ನ ಮಗಳಿಗೆ ಕಣ್ಣೀರು ಹಾಕೋದನ್ನ ಸಹಿಸ್ಕೊಡಲ್ಲ. ನಿನ್ಗೆ ಏನು ಬೇಕು, ಎಷ್ಟು ಬೇಕು ಕೇಳು, ನಾನು ನಿನ್ ಕೊಡ್ತೀನಿ. ಆದ್ರೆ ನೀನು ರಾಮ್ನ ಬಿಟ್ಕೊಡ್ಬೇಕು, ಬಿಟ್ಕೊಡ್ಲೇಬೇಕು. ಸುಳ್ಳು ಹೇಳಿ ರಾಮ್ನ ಮದುವೆ ಆಗಿ ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡಿದ್ರೆ ಅದನ್ನ ಈಗಲೇ ಮರ್ತ್ಬಿಡು. ಜಸ್ಟ್ ಫರ್ಗೆಟ್ ಅಬೌಟ್ ಇಟ್. ನಿನ್ನ
ಒಂದು ಗಳಿಗೆ 1 ಸೆಕೆಂಡು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ಯು ಜಸ್ಟ್ ಆಸ್ಕ್. ನಿನ್ಗೇನು ಬೇಕು ಕೇಳು, ಎಷ್ಟು ಬೇಕು ಕೇಳು. ಆದ್ರೆ ನೀನೇ ಈ ಮದುವೆನ ನಿಲ್ಲಿಸ್ತೀಯಾ, ನನ್ನ ಮಗಳಿಗೆ ರಾಮ್ನ ಬಿಟ್ಕೊಡ್ತೀಯಾ? ಗಾಟ್ ಇಟ್? ಹಲೋ ಹಲೋ ಹಾ, ಶುಭ ಮುಹೂರ್ತದ ಸಮಯ ಆಯ್ತು. ಗಂಡು ಹೆಣ್ಣನ್ನ ಹೊಸಮನೆ ಕರ್ಕೊಂಬನ್ನಿ. ಹಾ ಶ್ರೀಧರ್, ಮಹಾದೇವ, ಹೋಗಿ ರಾಮ್ನ ಕರ್ಕೊಂಬನ್ನಿ. ಆಯ್ತು. ಶಾರದಾ, ಪ್ರೇಮನ್ ಕರ್ಕೊಂಡು ಬಾ. ಸಭೆಗೆ ನಮಸ್ಕಾರ ಮಾಡಿ ಹಸೆಮಣೆ ಮೇಲೆ ಕೂತ್ಕೊಳ್ಳಪ್ಪ. ತೊಳಪ್ಪ, ಅಕ್ಷತೆ ತಗೊಂಡು ಕಲಶಕ್ಕೆ ಪೂಜೆ ಮಾಡಪ್ಪ. ಓಂ ನಾನು ಕೃಷ್ಣಾನ್ ವಾಮನಾನ್ ಶ್ರೀರಾಮ್ ಋಷಿಕೇಶನ್ ಪದ್ಮನಾಭನ್ ದಾಮೋದರನ್ ಕೃಷ್ಣಾನ್. ನಾನು ಪ್ರೇಮನ ಮದ್ವೆ ಆಗೋಕ್ ಒಪ್ಕೊಂಡಿದ್ ಮಾತ್ರಕ್ಕೆ ನಾನು ತಪ್ಪು ಒಪ್ಕೊಂಡಿದೀನಿ ಅಂತ ಅಲ್ಲ ದೊಡಮ್ಮ. ನಿಮ್ ಮಾತಿಗೆ ಕಟ್ಟಿದ್ದು ನಿಮ್ ಮನ್ಸಿನ ನೋವಾಗ್ಬಾರ್ದಂತ ಅಷ್ಟೇ ಈ ಮದ್ವೆಗೆ ಒಪ್ಕೊಂಡಿದ್ದೀನಿ. ಯಾವತ್ತಾದ್ರೂ ಒಂದಿನ ನಾನ್ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಆಗ ನಿಮಗೆ ಸತ್ಯ ಗೊತ್ತಾಗುತ್ತೆ.